ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 25 ಸೆಪ್ಟೆಂಬರ್ 2020 ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಇದನ್ನು ಒತ್ತಿ. ಇದರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಸಪೋಸ್ ನಿಮಗೆ ಈ ಒಂದು ವಿಡಿಯೋನ PDF ಬೇಕಾದರೆ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಸೊ ಅದರ ಮೂಲಕ ಹೋಗಿ ನೀವು ಈ ಒಂದು ವಿಡಿಯೋನ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವತ್ತಿನ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕು ಕೋಟ ಶಿವರಾಮ್ ಕಾರಂತ್ ಹುಟ್ಟೂರು ಪ್ರಶಸ್ತಿ ಬಗ್ಗೆ ಇದೆ. ಸೊ 2020ನೇ ಸಾಲಿನ ಕೋಟ ಶಿವರಾಮ್ ಕಾರಂತ ಹುಟ್ಟೂರು ಪ್ರಶಸ್ತಿಗೆ ಹಿರಿಯ ಸಾಹಿತಿಯಾದ ಡಾಕ್ಟರ್ SL ಭೈರಪ್ಪ ಅವರ ಹೆಸರನ್ನ ಆಯ್ಕೆಯನ್ನು ಮಾಡಲಾಗಿದೆ. ಸೊ ಈ ಪ್ರಶಸ್ತಿಯನ್ನು ಶಿವರಾಮ್ ಕಾರಂತ್ ಅವರ ಹುಟ್ಟು ದಿನ ಅಂದರೆ ಜನ್ಮದಿನದಂದು, ಅದು ಯಾವತ್ತಿದೆ, ಅಕ್ಟೋಬರ್ 10ರಂದಿದೆ. ಸೊ ಅವತ್ತು ಕೋಟ ಕಾರಂತ್ ಥೀಮ್ ಪಾರ್ಕ್ನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಸೊ ಪ್ರಶಸ್ತಿಯಲ್ಲಿ ಒಂದು ಬೆಳ್ಳಿಯ ಫಲಕ ಇರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದವರು ಗ್ರಾಮ ಪಂಚಾಯತಿಯ ಆಡಳಿತಾಧಿಕಾರಿಯಾದ ಡಾಕ್ಟರ್ ಅರುಣ್ ಕುಮಾರ್ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಕೋಟ ಶಿವರಾಮ್ ಕಾರಂತ ಹುಟ್ಟೂರು ಪ್ರಶಸ್ತಿ, ಈ ಪ್ರಶಸ್ತಿ ಯಾರಿಗೆ ಹೋಗಿದೆ? ಡಾಕ್ಟರ್ ಹಿರಿಯ ಸಾಹಿತ್ಯದ ಡಾಕ್ಟರ್ SL ಭೈರಪ್ಪ ಅವರಿಗೆ ಹೋಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ಟಾಪಿಕು ಏನಿದೆ ಅಂದರೆ ಭೈರಪ್ಪನವರ ಬಗ್ಗೆ ಇದೆ. ಸೊ ಇದು ರೀಸೆಂಟಾಗಿ ನ್ಯೂಸ್ ಇಲ್ಲಿತ್ತು, ಅಂದರೆ ಲಾಸ್ಟ್ ಮಂತು ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಏನಂದರೆ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಆ ಪುಸ್ತಕದ ಹೆಸರು ನಮ್ಮ ಭೈರಪ್ಪನವರಂತ. ನೋಡಿ, ಈ ಪುಸ್ತಕವನ್ನು ಯಾರು ರಚನೆ ಮಾಡಿದ್ದಾರೆ ಅಂದರೆ, ಇಲ್ಲಿವರೆಗೆ SL ಭೈರಪ್ಪ ಅವರ ಏನು ಪುಸ್ತಕಗಳಿದ್ದಾವೆ ಆ ಪುಸ್ತಕಗಳನ್ನು ಓದಿ ಅವರು ತಮ್ಮ ಸಾಹಿತ್ಯದಲ್ಲಿ ಏನೊಂದು ಅದರ ಮೇಲೆ ಪ್ರಭಾವ ಬೀರಿದೆ ಇವರ ಒಂದು ಬುಕ್ಸ್ಗಳನ್ನು ಓದಿ ಅಂಥವರು ಲೈಕ್ ಯಾರು ಅಂದರೆ ಕೃಷಿಕರಿರ್ಬೋದು, ವೈದ್ಯರಿರ್ಬೋದು, ಸಂಗೀತಗಾರರಿರ್ಬೋದು, ಸರ್ಕಾರಿ ಅಥವಾ ಖಾಸಗಿ ನೌಕರಿ ಇರ್ಬೋದು, ಸ್ವ ಉದ್ಯೋಗಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಗೃಹಿಣಿಯರಿರ್ಬೋದು, ಅಥವಾ ಕಡಲೆಪುರಿ ಮಾರಾಟ ಮಾಡುವವರು ಇರ್ಬೋದು. ಸೊ ಅವರ ಅಭಿಮಾನಿಗಳಿದ್ರು, ಆ ಅಭಿಮಾನಿಗಳು ಸೇರಿಕೊಂಡು ಅವರಿಗೆ ಏನು ಅನಿಸಿದೆ ಅವರ ಅನಿಸಿಕೆಗಳು, ಆ ಒಂದು ಲೇಖನಗಳ ಒಂದು ಗುಚ್ಛವನ್ನು ರೆಡಿ ಮಾಡಿದರೆ ಅದೇ ಒಂದು ಪುಸ್ತಕವಾಗಿ ಹೊರಹೊಮ್ಮುತ್ತಾ ಇದೆ. ಆ ಪುಸ್ತಕದ ಹೆಸರು ನಮ್ಮ ಭೈರಪ್ಪನವರು ಅಂತ. ಸೊ ಈ ಪುಸ್ತಕದ ಒಂದು ಪ್ರಕಾಶನ ಅಂದರೆ ಮೈಸೂರಿನ ಸಂಸ್ಕೃತಿ ಬುಕ್ ಪ್ಯಾರಡೈಸ್ ಅವರು ಪ್ರಕಾಶನ ಅವರು ಏನು ಮಾಡ್ತಾ ಇದ್ದಾರೆ, ಹೊರತರ್ತಾ ಇದ್ದಾರೆ ಒಂದು ಕೃತಿಯನ್ನು. ಈ ಕೃತಿಯನ್ನು ಡಾಕ್ಟರ್ MS ವಿಜಯ್ ಹರನ್ ಇವರು ಇದನ್ನು ಸಂಪಾದನೆ ಮಾಡಿದ್ದಾರೆ, ಸಂಪಾದಿಸಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಮ್ಮ ಭೈರಪ್ಪನವರಂತ ಪುಸ್ತಕದ ಹೆಸರು. ನೆಕ್ಸ್ಟ್ ಟಾಪಿಕು ಸಸ್ಪೆನ್ಷನ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಬಗ್ಗೆ ಇದೆ. ಅಂದರೆ ಕನ್ನಡದಲ್ಲಿ ಇದನ್ನು ಸಂಸತ್ ಸದಸ್ಯರ ಅಮಾನತು ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿರಬಹುದು, ರೀಸೆಂಟಾಗಿ ನ್ಯೂಸಲ್ಲಿ ನೋಡಿರ್ಬೋದು, 8 ರಾಜ್ಯಸಭಾ MP ಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತನ್ನು ಮಾಡಿದ್ದಾರೆ. ಅವರ ಅಶಿಸ್ತಿನ ವರ್ತನೆಗಾಗಿ, ಅಂದರೆ ಸದನದಲ್ಲಿ ಈ 8 ರಾಜ್ಯಸಭಾ ಸದಸ್ಯರು ಅಶಿಸ್ತಿನ ವರ್ತನೆಯನ್ನು ಮಾಡಿದರು. ಸೊ ಹಾಗಾಗಿ ಅವರನ್ನು ಏನು ಮಾಡಿದ್ದಾರೆ, ಅಮಾನತುಗೊಳಿಸಲಾಗಿದೆ. ಅಮಾನತನ್ನು ಚಲನೆಯನ್ನು ಧ್ವನಿಮತದಿಂದ ಅಂಗೀಕರಿಸಲಾಗಿದೆ. ಅಂದರೆ ಒಂದು ಮೋಷನ್ ಅನ್ನು ಪಾಸ್ ಮಾಡಿ ಅದಕ್ಕೆ ವಾಯ್ಸ್ ವೋಟ್ ಹಾಕಲಾಗಿತ್ತು, ಅಂದರೆ ಧ್ವನಿಮತವನ್ನು ಹಾಕಲಾಗಿತ್ತು. ಆ ಧ್ವನಿಮತದಿಂದ ಅದನ್ನು ಅಂಗೀಕಾರವನ್ನು ಮಾಡಿದ್ದಾರೆ. ಸೊ ಯಾಕೆ ಅಮಾನತು ಮಾಡಿದ್ದಾರೆ ಅಂದರೆ, ನೋಡಿ, ರೀಸೆಂಟಾಗಿ ಏನಾಯಿತು, ಕೃಷಿಗೆ ಸಂಬಂಧಪಟ್ಟಂತೆ ಕೆಲವು ಮಸೂದೆಗಳು ಬಂದಿದ್ದಾವೆ. ಅದರಲ್ಲಿ 2 ಪ್ರಮುಖ ಮಸೂದೆಗಳು ಏನಿದ್ದಾವೆ, ಆ ಮಸೂದೆಗಳ ವಿರೋಧವಾಗಿ ಇವರು ವ್ಯಕ್ತಪಡಿಸ್ತಾ ಇದ್ರು MP ಗಳು. ಸದನದಲ್ಲಿ ಬಹಳಷ್ಟು ಗಲಾಟೆ ಆಗಿತ್ತು. ಕೆಲವರು ಏನು ಮಾಡಿದ್ರು, ಟೇಬಲ್ಗಳ ಮೇಲೆ ಹೋಗಿ ಅಥವಾ ಡೆಪ್ಯೂಟಿ ಚೇರ್ಪರ್ಸನ್ ಏನಿದ್ದಾರೆ ರಾಜ್ಯಸಭಾದು, ಸೊ ಅಲ್ಲೆಲ್ಲ ಹೋಗಿ ಅವರ ಮೈಕ್ಗಳನ್ನು ಬ್ರೇಕ್ ಮಾಡೋದು, ಸೊ ಈ ಥರ ಎಲ್ಲ ಮಾಡಿದ್ರು. ಒಂದು ಅಶಿಸ್ತನ್ನು ಅಲ್ಲಿ ವರ್ತನೆ ಮಾಡಿದ್ರು. ಸೊ ಅದಕ್ಕೋಸ್ಕರ ಇವರು ಏನು ಮಾಡಿದ್ದಾರೆ, 8 ರಾಜ್ಯಸಭಾ MP ಗಳನ್ನು ಏನು ಮಾಡಿದ್ದಾರೆ, ಅಮಾನತನ್ನು ಮಾಡಲಾಗಿದೆ. ಇಲ್ಲಿ ನಾವು ಫಸ್ಟ್ ಏನು ತಿಳ್ಕೊಬೇಕಂದ್ರೆ, ರಾಜ್ಯಸಭಾ MP ಗಳನ್ನು ಅಮಾನತು ಮಾಡೋದ್ರ ಬಗ್ಗೆ ಯಾವ ಥರ ಒಂದು ಅಧಿಕಾರವನ್ನು ಚೇರ್ಪರ್ಸನ್ ಅವರು ಹೊಂದಿದ್ದಾರೆ, ಮತ್ತು ಲೋಕಸಭಾ ಸ್ಪೀಕರು MP ಗಳನ್ನು ಅಮಾನತು ಮಾಡಬೇಕಾದ್ರೆ ಅವರ ಒಂದು ಪ್ರೊಸೀಜರ್ ಏನು, ಅವರ ಒಂದು ಅಧಿಕಾರ ಯಾವ ಥರ ಇದೆ ಅಂತ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಏನಾಯಿತು ಅಂತ ನೋಡಿ. ಫಸ್ಟ್ ಏನಾಯಿತು ಅಂದರೆ, ಈ 2 ಕೃಷಿಗೆ ಸಂಬಂಧಪಟ್ಟ ಮಸೂದೆಗಳು ಮಂಡನೆ ಆಗಬೇಕಾಗಿತ್ತು, ಅವುಗಳು ಪಾಸ್ ಆಗಬೇಕಾಗಿತ್ತು. ಸೊ ಅದಕ್ಕೆ ವೋಟಿಂಗನ್ನು ಹಾಕ್ತಾ ಇದ್ರು, ವಾಯ್ಸ್ ವೋಟ್ ಆಗ್ತಾ ಇತ್ತು, ಅದಕ್ಕೆ ಧ್ವನಿಮತ ಆಗ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಈ 2 ಮಸೂದೆಗಳಿಗೆ ವಿರೋಧವಾಗಿ ಕೆಲವು MP ಗಳು ಎದ್ದು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವ್ರು ಏನು ಮಾಡಿದ್ರು, ವೆಲ್ ಆಫ್ ಹೌಸ್ಗೆ ಬಂದಿದ್ರು. ವೆಲ್ ಆಫ್ ಹೌಸ್ ಅಂದರೆ ಇಲ್ಲಿ ನೋಡಿ, ಸೊ ಈ ಪ್ರದೇಶವನ್ನು ಏನಂತ ಕರೀತಾರೆ, ವೆಲ್ ಆಫ್ ಹೌಸ್ ಅಂತ ಕರೀತಾರೆ. ಸೊ ಈ ಒಂದು ಪ್ಲೇಸ್ಗೆ ಬಂದು ಇಲ್ಲಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು ಕಡೆ ಜಮೆ ಆದರು. ಸೊ ಜಮೆ ಆದ ಕೂಡಲೇ ಚೇರ್ಪರ್ಸನ್ ಅವರು ಅಂದರೆ ಉಪಸಭಾಪತಿಗಳಿದ್ರು. ಸೊ ಉಪಸಭಾಪತಿಗಳು ಏನು ಹೇಳ್ತಾ ಇದ್ರು, ರಿಪೀಟೆಡ್ಲಿ ನೀವು COVID-19 ರೂಲ್ಸ್ಗಳನ್ನು ನೀವೇನು ಮಾಡ್ತಾ ಇದ್ರಿ, ಉಲ್ಲಂಘನೆ ಮಾಡ್ತಾ ಇದ್ರಿ. ಸೊ ಒಂದು ಕಡೆ ನೀವು ಜಮೆ ಆಗಬೇಡಿ, ಫಿಸಿಕಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಅಂತ ಬಹಳಷ್ಟು ಸಲ ರಿಪೀಟ್ ಮಾಡಿದ್ರು ಸಹಿತ ಅವರು ಅವರ ಮಾತನ್ನು, ಅಂದರೆ ಉಪಸಭಾಪತಿಗಳ ಮಾತನ್ನು ಅವರು ಕೇಳಿಲ್ಲ. ಸೊ ಯಾವಾಗ ಅವರು ಮಾತುಗಳನ್ನು ಕೇಳಿಲ್ಲ, ನಂತರ ಏನು ಮಾಡಿದ್ರು, ಇಲ್ಲಿ ಜನರಲ್ ಸೆಕ್ರೆಟರಿ ಇರ್ತಾರೆ, ಜನರಲ್ ಸೆಕ್ರೆಟರಿಗಳ ಮೈಕ್ಗಳನ್ನು ಹೊಡೆದ್ರು.
ಮತ್ತೆ ಉಪಸಭಾಪತಿಗಳ ಮೈಗಳನ್ನು ಸಹಿತ ಹೊಡೆದ್ರು. ಅದೇ ರೀತಿ ಕೆಲವರು ಪೇಪರ್ಗಳನ್ನು ಹರಿದ್ರು, ಪೇಪರ್ಗಳನ್ನ ಹಾರಿಸಿದ್ರು. ಓಕೆ, ಕೆಲವರು ರೂಲ್ ಆಫ್ ಬುಕ್ಗಳನ್ನು ಏನು ಮಾಡಿದ್ದಾರೆ, ಹರಿದು ಬಿಟ್ಟಿದ್ದಾರೆ. ಸೊ ಇದೆಲ್ಲ ಒಟ್ಟು ಗೊಂದಲ ಕ್ರಿಯೇಟ್ ಆಗಿ ಅವಾಗ ಏನು ಮಾಡ್ತಾರೆ, ಉಪಸಭಾಪತಿಗಳು ಈ ಸದನವನ್ನು ಏನು ಮಾಡ್ತಾರೆ, ಮುಂದೂಡಲಾಗ್ತದೆ. ಸೊ ಮುಂದೂಡಿದ ಮೇಲೆ ಮಧ್ಯಾಹ್ನದವರೆಗೆ. ಸೊ ಮಧ್ಯಾಹ್ನ ಏನಾಗುತ್ತೆ ಅಂದರೆ ಚೇರ್ಪರ್ಸನ್ ಅಂದರೆ ಎಂ ವೆಂಕಯ್ಯನಾಯ್ಡು ಅವರು ಬರ್ತಾರೆ. ಸೊ ಎಂ ವೆಂಕಯ್ಯನಾಯ್ಡು ಅವರು ಬಂದು ಒಂದು ಮೋಷನ್ ಅನ್ನ ಮಾಡ್ತಾರೆ, ಮೋಷನ್ಗೋಸ್ಕರ ಸೀಕ್ ಮಾಡ್ತಾರೆ. ಏನಂದ್ರೆ ಏನು ಎಂ ಪಿಗಳು ಗಲಾಟೆ ಮಾಡಿದ್ರು, ಸೊ ಆ ಎಂ ಪಿಗಳನ್ನ ಅಮಾನತು ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಮೋಷನ್ ಅನ್ನ ಪಾಸ್ ಮಾಡ್ತಾರೆ. ಮೋಷನ್ ಅನ್ನ ಪಾಸ್ ಮಾಡಿ ವೋಟಿಂಗ್ ವಾಯ್ಸ್ ವೋಟ್ ಆಗುತ್ತೆ, ಅಂದ್ರೆ ಧ್ವನಿ ಮತ ಆಗುತ್ತೆ. ಸೊ ಧ್ವನಿ ಮತ ಮುಖಾಂತರ ಏನಾಗುತ್ತೆ, ಆ 8 ಎಂ ಪಿಗಳನ್ನ ಏನು ಮಾಡ್ತಾರೆ, ನೀವು ಸದನದಿಂದ ಹೊರಗೆ ಹೋಗಿ ಅಂತ ಒಂದು ಡೈರೆಕ್ಷನ್ ಕೊಡ್ತಾರೆ. ಸೊ ಸದನದಿಂದ ಹೊರಗಡೆ ಹೋಗಿ ಅಂತಂದಾಗ ಆ 8 ಜನ ಎಂ ಪಿಗಳು ಏನು ಮಾಡ್ತಾರೆ, ತಿರಸ್ಕಾರವನ್ನು ಮಾಡ್ತಾರೆ. ತಿರಸ್ಕಾರ ಮಾಡಿದ್ರು ಸಹಿತ ಅಕಾರ್ಡಿಂಗ್ ಟು ರೂಲ್ ಏನಿದೆ, ಒಂದು ಅಧಿಕಾರ ಏನಿದೆ ಸಭಾಪತಿಗಳಿಗೆ, ಸೊ ಅದರ ಪ್ರಕಾರ ಅವರು ಹೊರಗಡೆ ಹೋಗಬೇಕಾಗುತ್ತೆ. ಸೊ ಅವರು ಹೊರಗಡೆ ಹೋದ್ರು ಸಹಿತ ಅವ್ರು ಏನು ಮಾಡಿದ್ರು, ಪಾರ್ಲಿಮೆಂಟ್ನ ಎದುರುಗಡೆ ಕುಂತು ಧರಣಿಗೆ ಕೂತ್ಬಿಟ್ರು. ಸೊ ಈ ತರ ಒಂದು ರಕ್ಕಸ್ ಕ್ರಿಯೇಟ್ ಆಗಿತ್ತು. ಸೊ ರಕ್ಕಸ್ ಕ್ರಿಯೇಟ್ ಆಗಿದ್ದ ಕಾರಣ ಅವರನ್ನ 8 ಎಂ ಪಿಗಳನ್ನ ಅವರು ಅಮಾನತನ್ನ ಮಾಡಿದ್ರು. ಸೊ ಇಲ್ಲಿ ನೋಡಿ, ಒಂದು ಫಸ್ಟು ರಾಜ್ಯಸಭೆಯಲ್ಲಿ ಏನು ಸಭಾಪತಿಗಳು ಇರ್ತಾರೆ, ಅವರಿಗೆ ಯಾವ ತರ ಅಧಿಕಾರ ಇದೆ ಒಬ್ಬ ಸದಸ್ಯನನ್ನ, ಸಂಸತ್ನ ಸದಸ್ಯನ ಅಮಾನತು ಮಾಡಬೇಕಂತ. ಇನ್ನೊಂದು ಲೋಕಸಭಾ ಸ್ಪೀಕರ್ ಅವರಿಗೆ ಯಾವ ತರ ಇದೆ, ಲೋಕಸಭಾ ಸ್ಪೀಕರ್ ಮತ್ತೆ ಇದಕ್ಕೆ ಏನು ಡಿಫರೆನ್ಸ್ ಇದೆ ಅಂತಂದ್ರೆ, ಫಸ್ಟ್ ನೋಡಿ, ಲೋಕಸಭಾ ಸ್ಪೀಕರ್ ಅಲ್ಲಿ ಒಬ್ಬ ಸಂಸತ್ನ ಸಂಸತ್ನ ಸದಸ್ಯನ ಅಮಾನತು ಮಾಡಬೇಕಾದ್ರೆ ಯಾವ ತರ ಲೋಕಸಭಾ ಸ್ಪೀಕರ್ ಹತ್ರ ಅಧಿಕಾರ ಇದಾವೆ, ಆ ಅಧಿಕಾರಗಳು ಸೇಮ್ ಅಧಿಕಾರಗಳು ರಾಜ್ಯಸಭಾ ಸಭಾಪತಿಗಳಿಗೆ ಅಪ್ಲೈ ಆಗೋದಿಲ್ಲ. ಸೊ ಸ್ವಲ್ಪ ಡಿಫರೆನ್ಸ್ ಇದೆ. ಏನಂದ್ರೆ ಲೋಕಸಭಾದಲ್ಲಿ ರೂಲ್ ನಂಬರ್ 373. ಸೊ ರೂಲ್ ನಂಬರ್ 373 ಲೋಕಸಭಾ ಸ್ಪೀಕರ್ಗೆ ಒಂದು ಅಧಿಕಾರ ಕೊಡುತ್ತೆ. ಅಧಿಕಾರ ಏನಂದ್ರೆ, ಯಾರಾದರೂ ಒಬ್ಬ ಎಂ ಪಿ ಮಿಸ್ಕಂಡಕ್ಟ್ ಮಾಡಿದಾಗ, ಮಿಸ್ಬಿಹೇವ್ ಮಾಡಿದಾಗ ಅವರನ್ನ ಡೈರೆಕ್ಟ್ ಆಗಿ, ಅಂದ್ರೆ ಅವರನ್ನ ಹೇಳ್ತಾರೆ ಡೈರೆಕ್ಟ್ ಆಗಿ, ನೀವು ಸದನವನ್ನ ಬಿಟ್ಟು ಹೋಗಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅವಾಗ ಹೇಳಿದಾಗ ಆ ಒಬ್ಬ ವ್ಯಕ್ತಿ, ಆ ಒಂದು ಸದಸ್ಯ ಹೊರಗಡೆ ಹೋಗಬೇಕಾಗುತ್ತೆ. ಓಕೆ, ಸೊ ಅವನು ಆ ಒಂದು ದಿನದ ಸೆಷನ್ಗೆ ಅವನು ಏನಾಗ್ತಾನೆ, ಬ್ಯಾನ್ ಆಗಿರ್ತಾನೆ, ಸಸ್ಪೆಂಡ್ ಆಗಿರಲ್ಲ. ಬಟ್ ಒಟ್ಟು ಆ ಒಂದು ಸೆಷನ್ ಅವನು ಅವ್ರೇನು ಮಾಡಬೇಕು, ಅಟೆಂಡ್ ಆಗಬಾರ್ದು. ಅದು ಒಂದು ದಿನಕ್ಕೆ ಮಾತ್ರ. ಎರಡನೇದು 374 ರೂಲ್ ಇದೆ. 374 ರೂಲ್ ಏನು ಹೇಳುತ್ತೆ, ಸಪೋಸ್ ಒಬ್ಬ ಸಂಸತ್ನ ಸದಸ್ಯ ಏನಾದರೂ ಮಿಸ್ಬಿಹೇವ್ ಮಾಡಿದಾಗ ಅಥವಾ ಅಶಿಸ್ತಿನಿಂದ ವರ್ತನೆ ಮಾಡಿದಾಗ, ಅಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು, ಲೋಕಸಭಾ ಸ್ಪೀಕರ್ ಅವರು ಏನು ಮಾಡ್ತಾರೆ, ಆ ಎಂ ಪಿಯ ಹೆಸರನ್ನು ತೆಗೆದುಕೊಳ್ತಾರೆ. ಹೆಸರನ್ನು ತೆಗೆದುಕೊಂಡು ಒಂದು ಮೋಷನ್ ಸೀಕ್ ಮಾಡ್ತಾರೆ, ಮೋಷನ್ನ ಮೂವ್ ಮಾಡ್ತಾರೆ. ಮೋಷನ್ನ ಮೂವ್ ಮಾಡಿ ಕೇಳ್ತಾರೆ ಉಳಿದ ಎಂ ಪಿಗಳಿಗೆ, ಸೊ ಇವರನ್ನು ನಾನು ಸಸ್ಪೆಂಡ್ ಮಾಡ್ಬೇಕಂತ ಇದ್ದೀನಿ, ಸೊ ನೀವು ವೋಟ್ ಹಾಕಿ ಅಂತ ಕೇಳ್ತಾರೆ. ಸೊ ಅವಾಗ ವೋಟಿಂಗ್ ಆಗುತ್ತೆ. ವಾಯ್ಸ್ ವೋಟ್ ಆದ್ಮೇಲೆ ಏನಾಗುತ್ತೆ, ಅವರನ್ನ ಡೈರೆಕ್ಷನ್ ಮಾಡಲಾಗುತ್ತೆ. ಲೈಕ್ ಅಂದ್ರೆ ನೀವು ಸದನದಿಂದ ಹೊರಗಡೆ ಇರಿ, ನಿಮಗೆ ಅಮಾನತ್ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಸೊ ಅಮಾನತ್ ಮಾಡಿದಾಗ ಏನಾಗುತ್ತೆ, ಅವರು ಯಾವುದೇ ಸದನಗಳನ್ನು ಅವರು ಅಂದ್ರೆ ಯಾವುದೋ ಕಾನ್ಸಿಕ್ಯೂಟಿವ್ ಏನೊಂದು ಸೆಷನ್ ಇರುತ್ತೆ, ಅವರನ್ನ ಅದು ಅಟೆಂಡ್ ಆಗಬಾರ್ದು. ಮತ್ತೆ ನೆಕ್ಸ್ಟ್ ಸೆಷನ್ ವರೆಗೆ ಅವರು ಅಟೆಂಡ್ ಆಗಕ್ಕೆ ಅವರಿಗೆ ಸಾಧ್ಯವಿಲ್ಲ. ಅಂದ್ರೆ ಇವಾಗ ಮಾನ್ಸೂನ್ ಒಂದು ಸೆಷನ್ ನಡೀತಾ ಇದ್ರೆ ಮುಂದಿನ ಸೆಷನ್ಗೆ ಅವರು ಅರ್ಹರಾಗಿರ್ತಾರೆ. ಬಟ್ ಈ ಒಂದು ಸೆಷನ್ ಮುಗಿಯವರೆಗೆ ಅವರು ಇಲ್ಲಿ ಸಂಸತ್ತನ್ನು ಅವರು ಎಂಟ್ರಿ ಆಗುವ ಒಂದು ಅವಕಾಶ ಅವರಿಗೆ ಇರೋದಿಲ್ಲ. ಎರಡನೇದಾಗಿ ಇನ್ನೊಂದು ಇದೆ, 374A ಅಂತ ಒಂದು ರೂಲ್ ಇದೆ. ಸೊ ಇದು ಸ್ವಲ್ಪ ಹೆಚ್ಚು ಅಧಿಕಾರ ಕೊಡುತ್ತೆ. ಯಾರಿಗೆ? ಈ ಲೋಕಸಭಾ ಸ್ಪೀಕರ್ಗೆ. ಏನು ಅಧಿಕಾರ ಅಂದ್ರೆ, ಇಲ್ಲಿ ಯಾವುದೇ ಮೋಷನ್ ಅನ್ನ ಪಾಸ್ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಸ್ಪೀಕರ್ಗೆ ಮನಗಂಡ್ರೆ, ಅವರು ಲೈಕ್ ಒಬ್ಬ ಎಂ ಪಿ ಗಲಾಟೆ ಮಾಡ್ತಾ ಇದ್ದಾರೆ, ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಗೊತ್ತಾದಾಗ ಅವರು ಇಮಿಡಿಯೇಟ್ ಆಗಿ ಅವರ ಹೆಸರನ್ನ ತೆಗೆದುಕೊಂಡು ಅವರನ್ನ ಹೊರಗಡೆ ಹೋಗಿ ಅಂತ ಡೈರೆಕ್ಷನ್ ಕೊಡಬಹುದು. ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ 374 ರೂಲ್ ಮತ್ತೆ 374 ಏನಿದೆ ಅಂದ್ರೆ, 374 ಅಲ್ಲಿ ಏನಾಗುತ್ತೆ, ಫಸ್ಟ್ ಸ್ಪೀಕರ್ ಅವರು ಆ ಎಂ ಪಿ ಹೆಸರನ್ನ ತೆಗೆದುಕೊಂಡು ಮೋಷನ್ ಅನ್ನ ಮೂವ್ ಮಾಡ್ತಾರೆ, ಅದಾದ್ಮೇಲೆ ವಾಯ್ಸ್ ವೋಟಿಂಗ್ ಆಗುತ್ತೆ. ಬಟ್ 374A ಅಲ್ಲಿ ಡೈರೆಕ್ಟ್ ಆಗಿ ಹೆಸರನ್ನು ತೆಗೆದುಕೊಂಡು ಅವರನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಅಂದ್ರೆ ಆಟೋಮೆಟಿಕ್ ಆಗಿ ಅವರು ಹೆಸರು ತೆಗೆದುಕೊಂಡ ಮೇಲೆ ಸಸ್ಪೆಂಡ್ ಆಗ್ತಾರೆ. ಅದು 374A ರೂಲ್ ಪ್ರಕಾರ. ಸೊ ಈ 374A ರೂಲ್ ಪ್ರಕಾರ ಏನು ಸ್ವಲ್ಪ ಹೆಚ್ಚಿನ ಅಧಿಕಾರ ಕೊಡಲಾಗಿದೆ ಈ ಲೋಕಸಭಾ ಸ್ಪೀಕರ್. ಸೊ ಸೇಮ್ ಅಧಿಕಾರ ರಾಜ್ಯಸಭಾದ ಒಂದು ಸಭಾಪತಿಯವರಿಗೆ ಇಲ್ಲ. ಸೊ ಇದು ಡಿಫರೆನ್ಸ್ ಇದೆ. ಮತ್ತೆ ರಾಜ್ಯಸಭಾದ ಚೇರ್ಪರ್ಸನ್ಗೆ ಏನು ಅಧಿಕಾರ ಇದೆ ಅಂದ್ರೆ, ಅವರು ಫಸ್ಟ್ ಏನು ಮಾಡಬೇಕಾಗುತ್ತೆ, ಅಲ್ಲಿ ಸಸ್ಪೆಂಡ್ ಮಾಡಕ್ ಬರಲ್ಲ ಅವರಿಗೆ. ಡೈರೆಕ್ಟ್ ಆಗಿ ಅವ್ರು ಏನು ಮಾಡಬೇಕಾಗುತ್ತೆ, ಫಸ್ಟ್ ಮೋಷನ್ ಸೀಕ್ ಮಾಡಬೇಕಾಗುತ್ತೆ. ಮೋಷನ್ ಮೂವ್ ಮಾಡಿದ್ಮೇಲೆ ವಾಯ್ಸ್ ಔಟ್ ಆಗುತ್ತೆ, ಅವಾಗ ಅವರು ಅಮಾನತನ್ನ ಮಾಡ್ತಾರೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರಾಜ್ಯಸಭಾ ಸಭಾಪತಿಗಳ ಒಂದು ಒಬ್ಬ ಮೆಂಬರನ್ನ ಅಮಾನತ್ ಮಾಡಬೇಕಾದ್ರೆ ಮತ್ತು ಲೋಕಸಭೆ ಸ್ಪೀಕರ್ ಅನ್ನ ಒಬ್ಬ ಮೆಂಬರನ್ನ ಅಮಾನತ್ ಮಾಡಬೇಕಾದ್ರೂ ಈ ತರ ಡಿಫರೆನ್ಸ್ ಇದೆ. ಸೊ ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ರಾಜ್ಯಸಭಾ ಅಲ್ಲಿ ರೂಲ್ 255 ಹೇಳುತ್ತೆ. ರೂಲ್ 255 ಏನು ಹೇಳುತ್ತೆ,
ರಾಜ್ಯಸಭಾದ ಸಭಾಪತಿಗಳು ಏನು ಹೇಳುತ್ತೆ ಅಂದರೆ, ನೀವು ಸದನದಲ್ಲಿ ಯಾರಾದರೂ ಒಬ್ಬ MP ಅವರು ಅಶಿಸ್ತನ ವರ್ತನೆ ಮಾಡಿದಾಗ ನೀವು ಅವರನ್ನು ಅಮಾನತ್ ಮಾಡ್ಬೋದು, ಆದರೆ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ಮೋಷನ್ನ ಸೀಕ್ ಮಾಡಿ ನಂತರ ವಾಯ್ಸ್ ವೋಟ್ಗೆ ನೀವು ಹಾಕಬೇಕಾಗುತ್ತೆ ಅಂತ ಒಂದು ರೂಲ್ ಇದೆ. ಸೊ ಇಲ್ಲೂ ಸಹಿತ ಏನು ಮಾಡಿದರೆ ವೆಂಕಯ್ಯ ನಾಯ್ಡು ಫಸ್ಟು ಈ ಒಂದು ರೂಲ್ ನಂಬರ್ 255 ಏನಿದೆ ಅದರ ಪ್ರಕಾರ ಫಸ್ಟ್ ಒಂದು ಮೋಷನ್ನ ಸೀಕ್ ಮಾಡಿದರೆ, ಮೋಷನ್ನ ಸೀಕ್ ಮಾಡಿ ಮೋಷನ್ನ ಮೂವ್ ಮಾಡಿ ಅದಾದ ಕೂಡಲೇ ವಾಯ್ಸ್ ವೋಟಿಂಗ್ ಆಗಿದೆ. ವಾಯ್ಸ್ ವೋಟಿಂಗ್ ಆಗಿ ಆ 8 ಸದಸ್ಯರನ್ನ ಏನು ಮಾಡಿದರೆ ಅಮಾನತನ ಮಾಡಿದ್ದಾರೆ. ಸೊ ಅವ್ರಿಗೆ ಹೇಳ್ತಾರೆ ಬಾಯಿ ಮುಖಾಂತರ ಹೇಳ್ತಾರೆ, ನೀವು ಸದನದಿಂದ ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇವೆರಡು ಲೋಕಸಭೆ ಮತ್ತು ರಾಜ್ಯಸಭಾ ಮಧ್ಯೆ ಇದೆ. ನೆಕ್ಸ್ಟ್ ಟಾಪಿಕ್ ಇರೋದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಫ್ ರೋಡ್ ಟ್ರಾಫಿಕ್ ಅಂತ, ಅಂದರೆ ಅಂತಾರಾಷ್ಟ್ರೀಯ ರಸ್ತೆ ಸಂಚಾರ ಸಮಾವೇಶ ಅಂತ. ನೋಡಿ, ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಅಂದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಇವರೇನು ಮಾಡಿದ್ದಾರೆ, ರಾಜ್ಯಗಳಿಗೆ ಮತ್ತು ಯುಟಿಗಳಿಗೆ ಒಂದು ಅಡ್ವೈಸನ್ನು ಕೊಟ್ಟಿದ್ದಾರೆ, ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನು ಸಲಹೆ ಕೊಟ್ಟಿದ್ದಾರೆ ಅಂದರೆ, ಯಾವಾಗ ರಾಜ್ಯ ಸರ್ಕಾರಗಳು ಮತ್ತು ಯುಟಿಗಳು ಅಂತಾರಾಷ್ಟ್ರೀಯ ಚಾಲನಾ ಪರವಾನಗಿ ಅಂದರೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಅನ್ನು ಏನು ಕೊಡ್ತಾರೆ, ಅದರಲ್ಲಿ ಫಸ್ಟ್ ಪೇಜ್ನಲ್ಲಿ ರಾಜ್ಯಗಳು ಮತ್ತು ಯುಟಿಗಳು ಏನು ಮಾಡಬೇಕು, ಅಂತಾರಾಷ್ಟ್ರೀಯ ರಸ್ತೆ ಸಂಚಾರ ಸಮಾವೇಶದ ಒಂದು ಮುದ್ರೆಯನ್ನು, ಒಂದು ಸ್ಟ್ಯಾಂಪನ್ನು ಹಾಕಬೇಕಂತ ಅವರು ಸಲಹೆಯನ್ನು ಈ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಟ್ಟಿದ್ದಾರೆ. ಯಾರು? ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಹಾಗಾಗಿ ಇದು ನ್ಯೂಸಲ್ಲಿದೆ. ಇಲ್ಲಿ ನಾವು ಅಂತಾರಾಷ್ಟ್ರೀಯ ರಸ್ತೆ ಸಂಚಾರ ಸಮಾವೇಶದ ಬಗ್ಗೆ ತಿಳ್ಕೋಬೇಕು. ಅಂದರೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಫ್ ರೋಡ್ ಟ್ರಾಫಿಕ್ ಅಂದರೆ ಇದು ರಸ್ತೆ ಸಂಚಾರಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಈ ಒಂದು ಸಮಾವೇಶ, ಈ ಒಂದು ಕನ್ವೆನ್ಷನ್ ಅಂತಾರಾಷ್ಟ್ರೀಯ ಒಪ್ಪಂದ. ಸೊ ಅಂತಾರಾಷ್ಟ್ರೀಯ ಒಪ್ಪಂದ ಮುಖಾಂತರ ಇದು ಏನು ಹೇಳುತ್ತೆ ಅಂದರೆ, ಗುತ್ತಿಗೆದಾರರ ನಡುವೆ ಅಂದರೆ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ಗಳೇನಿದ್ದಾರೆ ಅವರ ನಡುವೆ ಏಕರೂಪದ ನಿಯಮಗಳನ್ನು ಅಂದರೆ ಸರ್ಟನ್ ಯೂನಿಫಾರ್ಮ್ ರೂಲ್ಸ್ಗಳನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಸ್ಥಾಪನೆ ಮಾಡಿ ಅದರ ಮೂಲಕ ಅಂತಾರಾಷ್ಟ್ರೀಯ ರಸ್ತೆ ಸಂಚಾರದ ಅಭಿವೃದ್ಧಿ ಅಂದರೆ ಇಂಟರ್ನ್ಯಾಷನಲ್ ರೋಡ್ಸ್ಗಳೇನಿದ್ದಾವೆ, ರೋಡ್ ಟ್ರಾಫಿಕ್ ಏನಿದೆ ಅದು ಮತ್ತು ಸುರಕ್ಷತೆಯನ್ನು ಉತ್ತೇಜಿಸುವಗೋಸ್ಕರ ಈ ಒಂದು ಒಪ್ಪಂದ ಮಾಡಿಕೊಂಡಿದ್ರೆ ಆ ಒಂದು ಒಪ್ಪಂದವೇ ಅಂತಾರಾಷ್ಟ್ರೀಯ ರಸ್ತೆ ಸಂಚಾರ ಸಮಾವೇಶ ಒಂದು ಒಪ್ಪಂದ. ಇದನ್ನು ಕಾಮನ್ಲಿ ಆಗಿ ಜನರಲ್ ಆಗಿ ಜಿನೇವಾ ಕನ್ವೆನ್ಷನ್ ಆನ್ ರೋಡ್ ಟ್ರಾಫಿಕ್ ಅಂತ ಕರೀತಾರೆ. ಅಂದರೆ ರಸ್ತೆ ಸಂಚಾರ ಕುರಿತು ಜಿನೇವಾ ಸಮಾವೇಶ ಅಂತ ಇದನ್ನು ಕರೀತಾರೆ. ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ನಾವು ಹೇಳಬೇಕಾದ್ರೆ, ಈ ಕನ್ವೆನ್ಷನ್, ಈ ಒಂದು ಸಮಾವೇಶ ಏನು ಅಡ್ರೆಸ್ ಮಾಡುತ್ತೆ ಅಂದರೆ, ಸಮಾವೇಶ ಏನು ಹೇಳುತ್ತೆ, ಯಾವ ವ್ಯಕ್ತಿ ಒಂದು ವೆಹಿಕಲ್ ಅನ್ನು ತೆಗೆದುಕೊಂಡು ಅಥವಾ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಚಾಲನಾ ಪರವಾನಗಿಯನ್ನು ತೆಗೆದುಕೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಾದ್ರೆ ಅವನ ಹತ್ರ ಏನು ಮಿನಿಮಮ್ ಮೆಕ್ಯಾನಿಕಲ್ ಆ್ಯಂಡ್ ಸೇಫ್ಟಿ ಎಕ್ವಿಪ್ಮೆಂಟ್ ಅಂದರೆ ಕನಿಷ್ಠ ಯಾಂತ್ರಿಕ ಮತ್ತು ಸುರಕ್ಷತಾ ಉಪಕರಣಗಳು ಅವನ ಹತ್ರ ಇರಬೇಕು. ಜೊತೆಗೆ ಅವನ ಒಂದು ವೆಹಿಕಲ್ ಅನ್ನು ಗುರುತು ಮಾಡೋಕ್ಕೋಸ್ಕರ, ಒಂದು ವಾಹನದ ಮೂಲವನ್ನು ಗುರುತು ಮಾಡೋಕ್ಕೋಸ್ಕರ ಒಂದು ಗುರುತಿನ ಚಿಹ್ನೆಯನ್ನು ನೀವು ಹಾಕಬೇಕಂತ ಈ ಒಂದು ಸಮಾವೇಶ, ಈ ಒಂದು ಕನ್ವೆನ್ಷನ್ ನಮಗೆ ಒಪ್ಪಂದನ ನಮಗೆ ಹೇಳುತ್ತೆ. ನೋಡಿ, ಫಸ್ಟ್ ಏನಾಗಿತ್ತಂದರೆ ರಸ್ತೆ ಮತ್ತು ಮೋಟಾರು ಸಾರಿಗೆ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನ. ಇದು 1949ರಲ್ಲಿ ಆಗುತ್ತೆ. ಎಲ್ಲಿ? ಜಿನೇವಾದಲ್ಲಿ ಆಗುತ್ತೆ. ಆ ಒಂದು ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ರಸ್ತೆ ಸಂಚಾರ ಸಮಾವೇಶಕ್ಕೆ ಒಪ್ಪಂದವನ್ನು ಹಾಕ್ತಾರೆ. ಅಂದರೆ ಫಸ್ಟ್ ಅಲ್ಲೇನು ಮಾಡ್ತಾರೆ, ಸಹಿಗಾಗಿ ಪ್ರಿಪೇರ್ ಮಾಡಿ ಸಹಿ ಮಾಡೋಕ್ಕೋಸ್ಕರ ಅದನ್ನು ಓಪನ್ ಆಗಿಡ್ತಾರೆ. ಓಪನ್ ಆಗಿ ಇಟ್ಟ ಮೇಲೆ 1949ರಲ್ಲಿ ಆಗುತ್ತೆ, ಇದು ಓಪನ್ ಆಗಿಡ್ತಾರೆ. ಸೊ ಯಾವ್ಯಾವ ದೇಶಗಳು ಇಂಟ್ರೆಸ್ಟ್ ಇದೆ ಅವರು ಫಸ್ಟ್ ಸಹಿ ಮಾಡ್ತಾರೆ. ನಮ್ಮ ದೇಶವೂ ಸಹಿತ 1949ರಲ್ಲಿ ಈ ರಸ್ತೆ ಮತ್ತು ಮೋಟಾರು ಸಾರಿಗೆ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನ ಇತ್ತು. ಆ ಒಂದು ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ರಸ್ತೆ ಸಂಚಾರ ಸಮಾವೇಶಕ್ಕೆ ಒಂದು ಸಿಗ್ನೇಚರನ್ನು, ಒಂದು ಸಹಿಯನ್ನು ಹಾಕಿದೆ. ಬಟ್ ಈ ಒಂದು ಒಪ್ಪಂದ, ಈ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಫ್ ರೋಡ್ ಟ್ರಾಫಿಕ್ ಇದು ಜಾರಿಗೆ ಬಂದಿದ್ದು ಯಾವಾಗಂದ್ರೆ ಮಾರ್ಚ್ 1952ರಲ್ಲಿ. ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಳಿ, ನಮ್ಮ ಭಾರತ 1949ರಲ್ಲಿ ಈ ಒಂದು ಕನ್ವೆನ್ಷನ್ಗೆ ಸಹಿ ಹಾಕಿದೆ, ಆದರೆ ಅಂಗೀಕಾರ ಮಾಡಿದ್ದು 1962ರಲ್ಲಿ. ಸೊ ಏನು ಡಿಫ್ರೆನ್ಸ್ ಇದೆ? ಸಹಿ ಹಾಕೋದು ಮತ್ತು ಅಂಗೀಕಾರ ಮಾಡೋದು ಏನು ಡಿಫ್ರೆನ್ಸ್ ಇದೆ? ಯಾವಾಗ ನಾವು ಒಂದು ಒಪ್ಪಂದವನ್ನು ಸಹಿ ಹಾಕ್ತೀವಿ, ಸಹಿ ಹಾಕಿದಾಗ ಆ ಏನು ರೂಲ್ಸ್ಗಳಿದಾವೆ, ಏನು ಒಪ್ಪಂದಗಳಿದಾವೆ ಅವುಗಳನ್ನು ನಾವು ಪಾಲಿಸ್ತೀವಿ ಅಥವಾ ಇಲ್ಲ ಅಂತ ಅದಕ್ಕೆ ಯಾವುದೇ ಒಂದು ಲೀಗಲ್ ಆಗಿ ಬೈಂಡಿಂಗ್ ಇಲ್ಲ. ಸೊ ನಾವು ಪಾಲಿಸ್ಬೋದು, ಇಲ್ಲದೆ ಇರ್ಬೋದು. ಆದರೆ ನಾವು ರ್ಯಾಟಿಫೈ ಮಾಡಿದಾಗ, ಅಂಗೀಕಾರ ಮಾಡಿದಾಗ ನಾವು ಕಂಪಲ್ಸರಿ ಆ ಒಪ್ಪಂದಗಳಲ್ಲಿ ಏನು ರೂಲ್ಸ್ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ದಟ್ ಈಸ್ ಫಾರ್ ಕಂಪಲ್ಸರಿ, ಮ್ಯಾಂಡೇಟರಿ ಆಗುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಗ್ನೇಟರಿ ಮತ್ತು ರ್ಯಾಟಿಫಿಕೇಶನ್ ಅಂತ. ನೆಕ್ಸ್ಟು ಇನ್ನೊಂದು ಕನ್ವೆನ್ಷನ್ ಇದೆ, ಅದು ವಿಯೆನ್ನಾ ಕನ್ವೆನ್ಷನ್ ಆನ್ ರೋಡ್ ಸೇಫ್ಟಿ ಅಂತ. ಅಂದರೆ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ವಿಯೆನ್ನಾ ಸಮಾವೇಶ ಅಂತ. ಇದು ಏನಾಗುತ್ತೆ 1968ರಲ್ಲಿ ಬರುತ್ತೆ. ನೋಡಿ, ಇದರ ಹಿನ್ನೆಲೆ ನಾವು ನೋಡಿದಾಗ 1968ರಲ್ಲಿ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ಸ್ ಕಾನ್ಫರೆನ್ಸ್ ಆಗುತ್ತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ರೋಡ್ ಟ್ರಾಫಿಕ್ ಸಂಬಂಧಪಟ್ಟಿದ್ದು. ಕನ್ನಡದಲ್ಲಿ ಇದನ್ನು ಹೇಳಬೇಕಾದ್ರೆ ರಸ್ತೆ ಸಂಚಾರ ಕುರಿತ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸಮಾವೇಶ. ಈ ಸಮಾವೇಶ ಎಲ್ಲಾಗುತ್ತೆ 1968ರಲ್ಲಿ ಆಗುತ್ತೆ. 68ರಲ್ಲಿ ಈ ಒಂದು ಸಮಾವೇಶ ಆಗುತ್ತೆ. ಆ ಸಮಾವೇಶದಲ್ಲಿ ಕನ್ವೆನ್ಷನ್ ಆನ್ ರೋಡ್ ಸೈನ್ಸ್ ಅಂಡ್ ಸಿಗ್ನಲ್ಸ್ ಅಂದರೆ ಈ ರೋಡ್ಗಳಲ್ಲಿ ಅಂತಾರಾಷ್ಟ್ರೀಯ ರೋಡ್ಗಳು ಇರ್ಬೋದು ಅಥವಾ ಹೆದ್ದಾರಿಗಳು ಇರ್ಬೋದು, ಅಲ್ಲಿ
ರಸ್ತೆ ಚಿಹ್ನೆಗಳನ್ನು ಮತ್ತು ಸಂಕೇತಗಳನ್ನು ನಾವು ಯೂಸ್ ಮಾಡಬೇಕು. ಆ ಸಂಕೇತಗಳು ಯಾವ ಒಂದು ಆಧಾರದ ಮೇಲೆ ಇರಬೇಕಂದ್ರೆ ಆಕಾರಗಳು, ಬಣ್ಣಗಳು, ಗ್ರಾಫಿಕ್ ಚಿಹ್ನೆಗಳ ಮೇಲೆ ಆಧಾರವಾಗಿಟ್ಕೊಂಡು ನಾವು ಬಳಕೆ ಮಾಡಬೇಕಂತ ಈ ಒಂದು ಕನ್ವೆನ್ಷನ್ ಹೇಳುತ್ತೆ. ಸೊ 1968ರಲ್ಲಿ ಈ ಒಂದು ಕನ್ವೆನ್ಷನ್ ಆಗುತ್ತೆ, ಅಂದರೆ ಕನ್ವೆಂಟ್ ಮಾಡ್ತಾರೆ ಈ ಒಂದು ಕನ್ವೆನ್ಷನ್ ಮುಖಾಂತರ, ಈ ಒಂದು ಸಮ್ಮೇಳನ ಮುಖಾಂತರ. ಬಟ್ ಇದು ಜಾರಿಗೆ ಬರೋದು 1977ರಲ್ಲಿ. ಅಂದರೆ ಈ ಒಂದು ಸಮಾವೇಶದಲ್ಲಿ ಈ ಒಂದು ವಿಯೆನ್ನಾ ಕನ್ವೆನ್ಷನ್ ಆಗಿದೆ, ಒಪ್ಪಂದವಾಗಿದೆ. ಸೊ ಇಲ್ಲಿ ನಮ್ಮ ಭಾರತದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇಲ್ಲಿ ಫಸ್ಟ್ ನೋಡಿ, ಇದರಲ್ಲಿ 66 ಗುತ್ತಿಗೆ ಪಕ್ಷಗಳಿದಾವೆ, ಅಂದರೆ ಕಾಂಟ್ರಾಕ್ಟ್ ಪಾರ್ಟಿಗಳಿದಾವೆ. ಸೊ ಇದರಲ್ಲಿ ಮೇನ್ಲಿ ಯುರೋಪ್, ಆಫ್ರಿಕಾ, ಮಿಡಲ್ ಈಸ್ಟ್, ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕದ ದೇಶಗಳಿದಾವೆ. ಬಟ್ ನಮ್ಮ ಭಾರತ ದೇಶ ಈ ಒಂದು ಕನ್ವೆನ್ಷನ್ಗೆ ಸಹಿಯನ್ನ ಹಾಕಿಲ್ಲ. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತ ವಿಯೆನ್ನಾ ಕನ್ವೆನ್ಷನ್ ಆನ್ ರೋಡ್ ಸೇಫ್ಟಿಗೆ ಸಹಿಯನ್ನ ಹಾಕಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ನಿಮಗೆ ಒಂದು ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ವಿಯೆನ್ನಾ ಕನ್ವೆನ್ಷನ್ ಕೇಳ್ತಾರೆ, ಮತ್ತೆ ಇನ್ನೊಂದು ನಾವು ಹಿಂದೆ ನೋಡಿದ್ವಿ, ಯಾವುದು ಅಂತಾರಾಷ್ಟ್ರೀಯ ರಸ್ತೆ ಸಂಚಾರ ಸಮಾವೇಶ ನೋಡಿದ್ವಿ. ಸೊ ಎರಡರಲ್ಲೂ ಏನು ಮಾಡ್ತಾರೆ, ಮಿಕ್ಸಪ್ ಮಾಡ್ತಾರೆ. ಅಂತಾರಾಷ್ಟ್ರೀಯ ರಸ್ತೆ ಸಂಚಾರ ಸಮಾವೇಶ ಕೇಳಬೇಕಾದ್ರೆ ವಿಯೆನ್ನಾ ಕನ್ವೆನ್ಷನ್ಗೆ ನಮ್ಮ ಭಾರತ ಸಹಿ ಹಾಕಿದೆಯಲ್ಲ ಅಂತ ಪ್ರಶ್ನೆ ಕೇಳಬಹುದು. ಸೊ ಹಾಗಾಗಿ ನಿಮಗೆ ಎರಡೂ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ಎರಡೂ ನಾವು ಡೀಟೇಲ್ ಆಗಿ ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಟಾಪಿಕ್ ಇರೋದು ಸೈನೋಬ್ಯಾಕ್ಟೀರಿಯಾ ಬಗ್ಗೆ. ನೋಡಿ, ಸೈನೋಬ್ಯಾಕ್ಟೀರಿಯಾ ಯಾಕೆ ನ್ಯೂಸ್ ಇದೆ ಅಂದರೆ ಲಾಸ್ಟ್ ಅಂದರೆ ಲೈಕ್ ಮೇ ತಿಂಗಳಲ್ಲಿ ಏನಾಯಿತು, ಈ ಬೋಟ್ಸ್ವಾನಾ ಅಂತ ಒಂದು ಆಫ್ರಿಕಾ ಖಂಡದಲ್ಲಿ ಒಂದು ದೇಶ ಇದೆ, ಅಂದರೆ ಆಫ್ರಿಕಾ ಖಂಡದಲ್ಲಿ ಸೌತ್ ಅಲ್ಲಿ ಬರುತ್ತೆ ಈ ಒಂದು ಬೋಟ್ಸ್ವಾನಾ. ಅಲ್ಲಿ 300ಕ್ಕಿಂತ ಹೆಚ್ಚು ಆನೆಗಳು ನಿಗೂಢವಾಗಿ ಸಾವನ್ನಪ್ಪಿದ್ವು. ಅದಕ್ಕೆ ಯಾವುದು ಕಾರಣ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಯಾವುದೇ ಕಾರಣ ಗೊತ್ತಿಲ್ಲ ಅಂತ ಅದರ ಮಾದರಿಗಳನ್ನು ಸಂಗ್ರಹ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಕಳಿಸಿದ್ರು. ಸೊ ಇವಾಗ ಅದರ ರಿಪೋರ್ಟ್ ಬಂದಿದೆ, ಏನಂದರೆ ಆ 300ಕ್ಕಿಂತ ಹೆಚ್ಚು ಏನು ಆನೆಗಳು ಬೋಟ್ಸ್ವಾನಲ್ಲಿ ಸಾವನ್ನಪ್ಪಿದೆ, ಅದಕ್ಕೆ ಕಾರಣ ಇರೋದು ಈ ಸೈನೋಬ್ಯಾಕ್ಟೀರಿಯಾ ಅಂತ. ಹಾಗಾಗಿ ಇದು ನ್ಯೂಸಲ್ಲಿದೆ. ಇಲ್ಲಿ ಸೈನೋಬ್ಯಾಕ್ಟೀರಿಯಾ ಅಂದರೆ ಏನು ನೋಡಿ, ಸೈನೋಬ್ಯಾಕ್ಟೀರಿಯಾ ಏನು ಮಾಡುತ್ತೆ, 2 ಟಾಕ್ಸಿನ್ಸ್ಗಳನ್ನು ಅಂದರೆ ವಿಷಕಾರಿ ಜೀವಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ವಿಷಕಾರಿ ಜೀವಾಣುಗಳನ್ನು ಉತ್ಪತ್ತಿ ಮಾಡಿ ನೀರಿನಲ್ಲೆಲ್ಲ ಇರುವ ಬೇರೆ ಬೇರೆ ಒಂದು ಜೀವಿ ಜಂತುಗಳಿಗೆ ಹಾಳು ಮಾಡಿಬಿಡುತ್ತೆ. ಸೊ ಈ ಸೈನೋಬ್ಯಾಕ್ಟೀರಿಯಾ ನೀರಿನಲ್ಲಿ ಟಾಕ್ಸಿನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸೈನೋಬ್ಯಾಕ್ಟೀರಿಯಾ ಇದೊಂದು ಬ್ಲೂ ಗ್ರೀನ್ ಆಲ್ಗೆ, ಅಂದರೆ ನೀಲಿ ಹಸಿರು ಪಾಚಿ ಅಂತ ಕರೀತಾರೆ ಇದನ್ನು. ಸೊ ಇದೊಂದು ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್, ಅಂದರೆ ಸೂಕ್ಷ್ಮ ಜೀವಿ. ಇದು ಮಣ್ಣಿನಲ್ಲಿ ಮತ್ತು ಎಲ್ಲಾ ರೀತಿಯ ನೀರಿನಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಒಂದು ಸೂಕ್ಷ್ಮ ಜೀವಿ. ಇದು ಏಕಕೋಶೀಯ ಜೀವಿಗಳು, ಅಂದರೆ ಸಿಂಗಲ್ ಸೆಲ್ ಬ್ಯಾಕ್ಟೀರಿಯಾ. ಇದು ತಾಜಾ ಮತ್ತು ಉಪ್ಪು ನೀರಲ್ಲಿ ನಾವು ನೋಡಬಹುದು. ಅಂದರೆ ಉಪ್ಪು ನೀರು ಅಂದರೆ ಉಪ್ಪು ಮತ್ತು ಸಿಹಿನೀರು ಎರಡು ಸೇರ್ಪಡೆಯಾಗಿ ಅದನ್ನು ಉಪ್ಪು ನೀರು ಅಂತ ಕರಿತೀವಿ. ಅದೇ ರೀತಿ ನಾವು ಸಮುದ್ರ ನೀರಲ್ಲೂ ಸಹಿತ ಈ ಒಂದು ಜೀವಿಯನ್ನು, ಈ ಒಂದು ಸೂಕ್ಷ್ಮ ಜೀವಿಯನ್ನು ನಾವು ನೋಡಬಹುದು ಅಲ್ಲಿ. ಸೊ ಇದು ಆಟೋಟ್ರೋಫ್, ಅಂದರೆ ಸೈನೋಬ್ಯಾಕ್ಟೀರಿಯಾಗಳು ಇವು ಆಟೋಟ್ರೋಪ್ಸ್, ಅಂದರೆ ಇವು ತಮ್ಮದೇ ಆದ ಆಹಾರವನ್ನು ತಯಾರಿಸಲು ಸೂರ್ಯನ ಬೆಳಕನ್ನು ಇವು ಯೂಸ್ ಮಾಡ್ಕೊಳ್ತವೆ. ಇನ್ನಷ್ಟು ಮಾಹಿತಿ ಈ ಸೈನೋಬ್ಯಾಕ್ಟೀರಿಯಾ ಬಗ್ಗೆ ಹೇಳಬೇಕಾದ್ರೆ, ಎಲ್ಲಿ ವಾರ್ಮ್ ಅಂದರೆ ಬೆಚ್ಚಗೆ ಇರುತ್ತೋ, ಎಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳು ಅಂದರೆ ಹೆಚ್ಚು ಪೋಷಕಾಂಶಗಳು ಲೈಕ್ ರಂಜಕ ಇರ್ಬೋದು, ಸಾರಜನಕ, ರಂಜಕ ಅಂದರೆ ಫಾಸ್ಫರಸ್, ನೈಟ್ರೋಜನ್ ಅಂದರೆ ಸಾರಜನಕ. ಸೊ ಇವುಗಳ ಪ್ರಮಾಣ ಎಲ್ಲಿ ಹೆಚ್ಚಿರುತ್ತೋ ಮತ್ತು ಎಲ್ಲಿ ಬೆಚ್ಚಗೆ ಇರುತ್ತೋ ಪರಿಸರ, ಅಲ್ಲಿ ಸೈನೋಬ್ಯಾಕ್ಟೀರಿಯಾಗಳ ಸಂಖ್ಯೆ ನಾವು ಬಹಳಷ್ಟು ನೋಡ್ತೀವಿ. ಅಂದರೆ ಒಂದು ಸೈನೋಬ್ಯಾಕ್ಟೀರಿಯಾ ಅಲ್ಲಿದ್ರೆ ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಬಹಳಷ್ಟು ತ್ವರಿತವಾಗಿ. ಸೊ ಎಲ್ಲಿ ಈ ಸೈನೋಬ್ಯಾಕ್ಟೀರಿಯಾಗಳು ಇರ್ತವೋ ಅಲ್ಲಿ ಎಲ್ಲ ಸೈನೋಬ್ಯಾಕ್ಟೀರಿಯಲ್ಲಿ ವಿಷಕಾರಿ ಜೀವಾಣುಗಳು ಉತ್ಪತ್ತಿ ಆಗುವುದಿಲ್ಲ. ಆದರೆ ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ ವಿಷಕಾರಿ ಜೀವಾಣುಗಳು ಅವು ಹೆಚ್ಚು ಉತ್ಪತ್ತಿ ಆಗುತ್ತವೆ. ಸೊ ಇದಕ್ಕೆಲ್ಲ ಕಾರಣ ಏನಿದೆ ಅಂದರೆ ಹವಾಮಾನ ಬದಲಾವಣೆ ಏನಾಗ್ತದೆ, ಆ ಹವಾಮಾನ ಬದಲಾವಣೆಯಿಂದ ಜಾಗತಿಕ ತಾಪಮಾನ ಹೆಚ್ಚುತ್ತಾ ಇದೆ. ಸೊ ಅದರಿಂದ ಏನಾಗ್ತದೆ, ಈ ಜೀವಾಣುಗಳು ಏನಾಗ್ತವೆ ಹೆಚ್ಚು ಉತ್ಪತ್ತಿ ಆಗ್ತಾ ಇದಾವೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಇಲ್ಲಿ ಸೈನೋಬ್ಯಾಕ್ಟೀರಿಯಿಂದ ಮೇನ್ಲಿ 2 ಟಾಕ್ಸಿನ್ಸ್ಗಳು, 2 ವಿಷಕಾರಿ ಜೀವಾಣುಗಳು ಉತ್ಪತ್ತಿ ಆಗ್ತವೆ. ಒಂದು ಮೈಕ್ರೋಸಿಸ್ಟನ್, ಇನ್ನೊಂದು ಅನಾಟಾಕ್ಸಿನ್. ಈ ಮೈಕ್ರೋಸಿಸ್ಟನ್ ಮತ್ತು ಅನಾಟಾಕ್ಸಿನ್ ಏನು ಮಾಡ್ತವೆ, ಈ ಬೇರೆ ಬೇರೆ ಜಲವಾಸಿ ಪರಿಸರದಲ್ಲಿ ವಾಸಿಸುವ ಬೇರೆ ಬೇರೆ ಜೀವಿಗಳು ಸಹಿತ ಹಾನಿಯನ್ನು ಮಾಡ್ತವೆ. ಸೊ ಇದೇ ಒಂದು ಕಾರಣದಿಂದ, ಈ ಸೈನೋಬ್ಯಾಕ್ಟೀರಿಯಾ ಕಾರಣದಿಂದನೇ ಬೋಟ್ಸ್ವಾನಾದಲ್ಲಿ 300ಕ್ಕೂ ಹೆಚ್ಚು ಆನೆಗಳು ಸಾವನ್ನಪ್ಪಿದ್ವು. ಸೊ ಅದರ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಸೊ ನಿಮಗೆ ಬೇಕಾದರೆ ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲೂ ಸಹಿತ ಅದ್ರ ಬಗ್ಗೆ ನಾನು ಬ್ರೀಫ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಏನಿದೆ ಟಾಪಿಕ್ಕು, ಬೋಟ್ಸ್ವಾನಾದಲ್ಲಿ 350ಕ್ಕೂ ಹೆಚ್ಚು ಆನೆಗಳ ಸಾವು ಅಂತ ಇದೆ. ಎಲ್ಲಿದೆ ಬೋಟ್ಸ್ವಾನಾ ಅಂತ ನಾವು ಮ್ಯಾಪಲ್ಲಿ ನೋಡೋಣ. ಸೊ ಅದ್ರ ಬಗ್ಗೆ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ. ಫಸ್ಟ್ ವರದಿ ಏನಾಗಿತ್ತು ಅಂದರೆ, ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನಾ ದೇಶದಲ್ಲಿ ಕಳೆದ 3 ತಿಂಗಳ ಅವಧಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಆನೆಗಳು ನಿಗಡವಾಗಿ ಸಾವನ್ನಪ್ಪಿದ ಒಂದು ವರದಿಯಾಗಿತ್ತು. ಸೊ ಪರ್ಟಿಕ್ಯುಲರ್ ಆಗಿ ನಾವು ಹೇಳಬೇಕಾದ್ರೆ ಬೋಟ್ಸ್ವಾನಾದಲ್ಲಿ ಎಲ್ಲಾಗಿದೆ ಅಂದರೆ ಓಕ್ವಾಂಗ ಹುಲ್ಲುಗಾವಲು ಪ್ರದೇಶ ಬರುತ್ತೆ, ಮತ್ತೆ ಓಕ್ವಾಂಗ ನದಿ ಹರಿಯುವ ಪ್ರದೇಶ ಬರುತ್ತೆ. ಸೊ ಇಲ್ಲಿ ಓಕ್ವಾಂಗ ನದಿ ಹರಿಯುವ ಪ್ರದೇಶ ಇದೆ, ಅಲ್ಲಿ 2-3 ತಿಂಗಳಿಂದ ಏನಾಗ್ತದೆ ಒಂದೊಂದಾಗಿ ಆನೆಗಳು ಸಾವನ್ನಪ್ತಾ ಇದ್ವು. ಸೊ ಈ ಥರ ಆಗ್ತಾ ಇದ್ದಾಗ
ಬಹಳಷ್ಟು ಜನಗಳಿಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಇವು ಸಾವನ್ನಪ್ತಾ ಇದ್ದಾವೆ, ಇದಕ್ಕೆ ಏನು ಕಾರಣ ಇದೆ. ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ. ಸೊ ಇಲ್ಲೆಲ್ಲ ಹುಲ್ಲುಗಾವಲು ಇದೆ ಈ ಕಡೆ ಎಲ್ಲ. ಸೊ ಇಲ್ಲಿ ನೋಡ್ಬೋದು ಒಂದು ನೀರಿದೆ, ಲೇಕ್ ಇದೆ, ಸೊ ಚಿಕ್ಕದಾಗಿ. ಸೊ ಅದರ ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು ಆನೆ ಸಾವಿಗಿಡೋದು ನೋಡ್ಬೋದು ನೀವು. ಅದೇ ರೀತಿ ಇಲ್ಲಿ ನೋಡ್ಬೋದು ಹುಲ್ಲುಗಾವಲು ಪ್ರದೇಶದಲ್ಲಿ ಇಲ್ಲಿ ಆನೆಗಳು ಸಾವಿಗಿಡೋದು ನೀವು ನೋಡ್ಬೋದು. ಸೊ ಈ ತರ ಚಿತ್ರಗಳೆಲ್ಲ ಕಾಣಿಸ್ತಾ ಇದ್ವು. ನೋಡಿ ಬೋಟ್ಸ್ವಾನ ಎಲ್ಲಿ ಬರುತ್ತೆ ಮ್ಯಾಪಲ್ಲಿ ನೋಡಿದಾಗ ಫಸ್ಟ್ ಇದು ಬೋಟ್ಸ್ವಾನ ಬರೋದು ಆಫ್ರಿಕಾ ಖಂಡದಲ್ಲಿ. ಆಫ್ರಿಕಾ ಖಂಡದಲ್ಲಿ ನಾವು ಸೌತ್ ಅಲ್ಲಿ ಹೋದಾಗ ಸೌತ್ ಆಫ್ರಿಕಾ ಏನಿದೆ ನೋಡಿ, ಸೌತ್ ಆಫ್ರಿಕಾ ಇಲ್ಲಿದೆ. ಸೌತ್ ಆಫ್ರಿಕಾದ ಮೇಲೆ ಇಲ್ಲಿ ಬೋಟ್ಸ್ವಾನ ಇದೆ. ಸೊ ಬೋಟ್ಸ್ವಾನದ ಪಕ್ಕದಲ್ಲಿ ನೋಡಿದಾಗ ನೀವು ಪೂರ್ವದಲ್ಲಿ ನಮಿಬಿಯಾ ಇದೆ, ಈ ಕಡೆ ಪಶ್ಚಿಮದಲ್ಲಿ ನಮಿಬಿಯಾ ಇದೆ, ಪೂರ್ವದಲ್ಲಿ ಜಿಂಬಾಬ್ವೆ ಇದೆ, ಮೇಲೆ ಉತ್ತರದಲ್ಲಿ ನೋಡಿದಾಗ ಜಾಂಬಿಯಾ ಇದೆ, ಮತ್ತೆ ಈ ಕಡೆ ಅಂಗೋಲಾ ಇದೆ, ಇಲ್ಲಿ ಕೆಳಗಡೆ ಸೌತ್ ಆಫ್ರಿಕಾ ಇದೆ, ಅಂದ್ರೆ ದಕ್ಷಿಣ ಆಫ್ರಿಕಾ ಇದೆ. ಸೊ ಬೋಟ್ಸ್ವಾನದ ಕ್ಯಾಪಿಟಲ್ ರಾಜಧಾನಿ ಗೆಬ್ರೋನ್ ಅಂತ. ಇಲ್ಲಿ ಒಂದು ಕಲಹರಿ ಡಿಸ್ಟ್ರಿಕ್ಟ್ ಬರುತ್ತೆ, ಮತ್ತೆ ಮೇಲೆ ಓಕ್ವಾಂಗ ಡೆಲ್ಟಾ ಬರುತ್ತೆ. ಸೊ ಈ ಓಕ್ವಾಂಗ ಡೆಲ್ಟಾ ಏನಿದೆ ಅಲ್ಲಿ ಬಹಳಷ್ಟು ಆನೆಗಳನ್ನು ನೋಡ್ತೀವಿ. ಸೊ ಅಲ್ಲೇ ಜಾಸ್ತಿ ಆನೆಗಳು ಸಾವನ್ನಪ್ಪಿದ್ದಾವೆ. ನೆಕ್ಸ್ಟ್ ನಾವು ಫಸ್ಟ್ ಏನು ಮಾಡೋಣ, ಓಕ್ವಾಂಗ ಡೆಲ್ಟಾ ಬಗ್ಗೆ ತಿಳ್ಕೊಳ್ಳೋಣ, ನಂತರ ಕಲಹರಿ ಡೆಸರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕ್ವಾಂಗ ಡೆಲ್ಟಾ ನೋಡಿ, ಇದು ಸಮುದ್ರ ಅಥವಾ ಸಾಗರಕ್ಕೆ ಹರಿಯಾದ ಕೆಲವೇ ಪ್ರಮುಖ ಆಂತರಿಕ ಡೆಲ್ಟಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಅಂದ್ರೆ ಇವಾಗ ಡೆಲ್ಟಾ ಅಂದ್ರೆ ಹೇಗೆ ಬೇರೆ ಬೇರೆ ಏನಾಗ್ತವೆ ಎಲ್ಲ ಕಡೆಯಿಂದ ಬಂದು ಸಮುದ್ರದಲ್ಲಿ ಏನಾಗ್ತವೆ ಇಲ್ಲಿ ಜೋಡಣೆ ಆಗ್ತವೆ, ಇಲ್ಲಿ ಸೇರ್ಪಡೆ ಆಗ್ತವೆ. ಬಟ್ ಈ ಒಂದು ಓಕ್ವಾಂಗ ಡೆಲ್ಟಾ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಹರಿದು ಬಂದು ಸಮುದ್ರ ಅಥವಾ ಸಾಗರಕ್ಕೆ ಇದು ಸೇರ್ಪಡೆ ಆಗುವುದಿಲ್ಲ. ಇದು ಇಲ್ಲೇ ಬಂದು ಅಲ್ಲಿ ಕಟ್ ಆಗಿಬಿಡುತ್ತೆ. ಸೊ ಆ ಥರದ ಒಂದು ವಿಶೇಷವಾದ ಇದು ಒಂದು ಡೆಲ್ಟಾ. ಇಲ್ಲಿ 15,000 ಆನೆಗಳನ್ನು ನೋಡಬಹುದು ಈ ಒಂದು ಓಕ್ವಾಂಗ ಡೆಲ್ಟಾಗಳಲ್ಲಿ. ಸೊ ಬೋಟ್ಸ್ವಾನದಲ್ಲಿ ಕಂಪ್ಲೀಟ್ ಆಗಿ ನೋಡಿದಾಗ ವಿಶ್ವದ ಅತಿ ದೊಡ್ಡ ಕಾಡು ಆನೆಗಳ ಜನಸಂಖ್ಯೆ ನಾವು ಇಲ್ಲಿ ನೋಡ್ತೀವಿ. ಎಷ್ಟು ಅಂದರೆ 1,30,000 ಪ್ರಾಣಿಗಳನ್ನು ನಾವು ನೋಡ್ತೀವಿ ಇಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಈ ಬೋಟ್ಸ್ವಾನ ಇದೆ, ಇದೊಂದು ಲ್ಯಾಂಡ್ ಲಾಕ್ ಕಂಟ್ರಿ. ಲ್ಯಾಂಡ್ ಲಾಕ್ ಕಂಟ್ರಿ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಬೋಟ್ಸ್ವಾನ ಇದೆ, ಈ ಕಡೆ ನಮಿಬಿಯಾ ಇದೆ, ಈ ಕಡೆ ಜಿಂಬಾಬ್ವೆ ಇದೆ, ಇಲ್ಲಿ ಜಾಂಬಿಯಾ, ಅಂಗೋಲಾ, ಈ ಕಡೆ ದಕ್ಷಿಣ ಆಫ್ರಿಕಾ ಇದೆ. ಅಂದರೆ ಈ ಬೋಟ್ಸ್ವಾನದ ಸುತ್ತಮುತ್ತ ಎಲ್ಲೂ ನೀರಿಲ್ಲ, ಎಲ್ಲ ಕಡೆ ಏನಿದೆ ಭೂಮಿ ಇದೆ, ಎಲ್ಲ ಕಡೆ ಕಲ್ಲು ಬಂಡೆ ಇರುವ ಭೂಮಿ ಇದೆ. ಸೊ ಹಾಗಾಗಿ ಇದನ್ನೇನಂತ ಕರೀತಾರೆ, ಲ್ಯಾಂಡ್ ಲಾಕ್ ಕಂಟ್ರಿ ಅಂತ ಕರೀತಾರೆ. ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕರೀತಾರೆ. ಅಂದರೆ ಲ್ಯಾಂಡ್ ಏನಾಗಿದೆ, ಬಂದಿಯಾಗಿದೆ ಅಂತ ಕರೀತಾರೆ. ನೆಕ್ಸ್ಟು ಇಲ್ಲಿ ನೋಡಿ ಕಲಹರಿ ಡೆಸರ್ಟ್ ಅಂತ ಇದೆ. ಕಲಹರಿ ಡೆಸರ್ಟು ಇಲ್ಲಿ ನೋಡ್ಬೋದು ನೀವು. ಸೊ ದಿಸ್ ಇಸ್ ಕಲಹರಿ ಡೆಸರ್ಟು. ಈ ಕಲಹರಿ ಡೆಸರ್ಟು ನಮಿಬಿಯಾ, ಬೋಟ್ಸ್ವಾನ ಮತ್ತು ಸೌತ್ ಆಫ್ರಿಕಾದಲ್ಲಿ ನಾವು ನೋಡ್ತೀವಿ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕಲಹರಿ ಡೆಸರ್ಟು ಅತಿ ಹೆಚ್ಚು ಸ್ಪ್ರೆಡ್ ಆಗಿದೆ ಅಂದರೆ ಅದು ಬೋಟ್ಸ್ವಾನದಲ್ಲಿ. ಕಲಹರಿ ಡೆಸರ್ಟ್ನ ಒಂದು ಏರಿಯಾ ಏನಿದೆ, ಆ ಏರಿಯಾನ 70% ಒಂದು ಏರಿಯಾ ನಾವು ಎಲ್ಲಿ ನೋಡ್ತೀವಿ ಅಂದರೆ ಅದು ಬೋಟ್ಸ್ವಾನದಲ್ಲಿ ನೋಡ್ತೀವಿ. ಸೊ ಬೋಟ್ಸ್ವಾನದಲ್ಲಿ 70% ಏರಿಯಾ ಏನಾಗಿದೆ, ಸ್ಪ್ರೆಡ್ ಆಗಿದೆ. ಅದನ್ನು ಕಲಹರಿ ಭೂಮಿ ಅಂತ ಕರೀತಾರೆ, ಅಥವಾ ಕಲಹರಿ ಮರುಭೂಮಿ ಅಂತ ಕರೀತಾರೆ. ನೆಕ್ಸ್ಟು ಈ ಒಂದು ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಇದು ಅರೌಂಡ್ ಮೇಯಲ್ಲಿ ಆಗಿತ್ತು, ಜೂನಲ್ಲಿ ಆಗಿತ್ತು. ಸೊ ಒಂದು ಸಂಸ್ಥೆ ಇದೆ, ಸಂರಕ್ಷಣಾ ಸಂಸ್ಥೆ ಅಂತ, ಅದರ ಹೆಸರು ಎಲಿಫೆಂಟ್ಸ್ ವಿತೌಟ್ ಬಾರ್ಡರ್ಸ್ ಅಂತ. ಈ ಒಂದು ಸಂರಕ್ಷಣೆ ಸಂಸ್ಥೆ ಏನು ಮಾಡಿದೆ, ವೈಮಾನಿಕ ಸಮೀಕ್ಷೆ ನಡೆಸಿತ್ತು. ಯಾಕಂದರೆ ಆನೆಗಳು ಯಾವಾಗ ಸಾವನ್ನಪ್ತಾ ಇದ್ವು, ಅದಕ್ಕೆ ಏನು ಕಾರಣ, ಎಲ್ಲೆಲ್ಲಿ ಸಾವಿಗೀಡಾಗಿದ್ದಾವೆ ಅದ್ರ ಬಗ್ಗೆ ಅವರು ಸಮೀಕ್ಷೆನ ನಡೆಸಿದ್ರು. ಅಂದರೆ ವೈಮಾನಿಕ ಸಮೀಕ್ಷೆ ಅಂದರೆ ಏರೋಪ್ಲೇನ್ ಮುಖಾಂತರ ಒಂದು ಸಮೀಕ್ಷೆ ನಡೆಸಿದ್ರು. ಸಮೀಕ್ಷೆ ನಡೆಸಿದಾಗ ಎಲ್ಲ ವಯಸ್ಸಿನ ಆನೆಗಳು ಸಾವಿಗೀಡಾಗ್ತದಂತ ಅವರು ಒಂದು ವರದಿಯನ್ನು ತೋರಿಸಿದ್ರು. ಫಸ್ಟು ಜೂನ್ 19, 2020 ಫಸ್ಟ್ ಅವರು ಚೆಕ್ ಮಾಡ್ತಾರೆ. ಅವಾಗ 70% ಆನೆಗಳ ಮೃತದೇಹ ರೀಸೆಂಟಾಗಿ ಏನಾಗಿದ್ದಾವೆ, ಸಾವಿಗೀಡಾಗಿದ್ದಾವೆ ಅಂತ ತೋರಿಸಲಾಗ್ತಿತ್ತು. ನೆಕ್ಸ್ಟು 30% ಏನಾಗಿದ್ದಾವೆ ಅಂದರೆ ಒಂದು ತಿಂಗಳ ನಂತರ ಅಥವಾ ಒಂದು ತಿಂಗಳ ಹಿಂದೆ ಆ ಆನೆಗಳು ಸಾವಿಗೀಡಾದಂತ ಅವರು ಹೇಳ್ತಾ ಇದ್ರು. ಟೋಟಲಾಗಿ ಮೇ 25 169 ಆನೆಗಳು ಸತ್ತಿದ್ದಾವೆ. ಜೂನ್ 14 187 ಆನೆಗಳು ಅಲ್ಲಿ ಸಾವನ್ನಪ್ಪಿದ್ದಾವೆ. ನೆಕ್ಸ್ಟು ಅಲ್ಲಲ್ಲಿ ಕೆಲವು ಆನೆಗಳು ಬಹಳಷ್ಟು ದುರ್ಬಲವಾಗಿ, ಆಲಸ್ಯವಾಗಿ, ಮತ್ತು ಕೆಲವೊಂದು ಆನೆಗಳ ಲಕ್ಷಣದಲ್ಲಿ ದಿಗ್ಭ್ರಮೆಗೊಳಿಸೋದು ಅಥವಾ ನಡೆಯಲು ತೊಂದರೆ ಇತ್ತು, ಕೆಲವೊಂದು ಕುಗ್ಗುವೆ ಇತ್ತು. ಸೊ ಇದೆಲ್ಲ ಅವರು ನೋಡ್ತಾ ಇದ್ರು, ವರದಿಯನ್ನು ಮಾಡಿದರು. ಆದರೆ ಇದಕ್ಕೆ ಏನು ಕಾರಣ, ಇದಕ್ಕೆ ಒಂದು ಸಂಭವನೀಯ ಕಾರಣ ಏನಂತ ಅವರು ಪತ್ತೆ ಮಾಡಿದಾಗ ಇದಕ್ಕೆ ವಿಜ್ಞಾನಿಗಳು ಏನು ಹೇಳ್ತಾ ಇದ್ರು, ಈ ನಡವಳಿಕೆ ಎಲ್ಲ ನಾವು ನೋಡಿದಾಗ ಇದರಲ್ಲಿ ನರವೈಜ್ಞಾನಿಕ ದೌರ್ಬಲ್ಯ ಇದೆ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಯಾರಿಗೂ ಕರೆಕ್ಟಾಗಿ ಏನು ರೀಸನ್ ಇದೆ ಅಂತ ಕಂಡುಹಿಡಿಯಕ್ಕೆ ಸಾಧ್ಯವಾಗಿಲ್ಲ. ಅವಾಗ ಈ ಎಲ್ಲ ಆನೆಗಳ ಒಂದು ಮಾದರಿಗಳನ್ನು ಸಂಗ್ರಹಣೆ ಮಾಡಿ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ, ಕೆನಡಾಗೆ ಪರೀಕ್ಷೆಗೋಸ್ಕರ ಕಳಿಸ್ತಾರೆ. ಸೊ ಇವಾಗ ಮತ್ತೆ ಯಾಕೆ ನ್ಯೂಸ್ ಇಲ್ಲಂದರೆ ಈ ಪರೀಕ್ಷೆ ಆಗುತ್ತೆ, ಪರೀಕ್ಷೆ ಆದಮೇಲೆ ಇದಕ್ಕೆ ಕಾರಣ ಮೇನ್ ಇರೋದು ಸೈನೋಬ್ಯಾಕ್ಟೀರಿಯಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೆಲವೊಂದು ಜನಗಳು ಏನು ಹೇಳಿದ್ರು, ಸೊ ಈ ಆನೆಗಳನ್ನು ಬೇಟೆಗಳಿಂದ ಕೊಲ್ಲಲ್ಪಟ್ಟಿದೆ ಅಂತ ಹೇಳ್ತಾ ಇದ್ರು. ಬಟ್ ಬೋಟ್ಸ್ವಾನ ಗೌರ್ಮೆಂಟು ಒಂದು ಟ್ವೀಟನ್ನು ಮಾಡಿತ್ತು. ಅವ್ರು ಹೇಳಿದರು ಏನಂದರೆ, ರೀಸೆಂಟಾಗಿ ನಾವು ಈ ಓಕಾಂಗ ಡೆಲ್ಟಾ ಇದೆ ಅಲ್ಲೆಲ್ಲ ಏನು ಬೇಟೆಗಾರರಿದ್ದಾರೆ ಅವರನ್ನು ನಾವು ಹಿಡಿದು ಅವರನ್ನು ನಾವು ಕಿಲ್ ಮಾಡಿದ್ವಿ, ಅವರನ್ನು ಕೊಲೆ ಮಾಡಿದ್ವಿ ನಾವು ಅಂತ ಹೇಳಿದರು. ಸೊ ಬೋಟ್ಸ್ವಾನದಲ್ಲಿ ಆನೆಗಳು ಬೇಟೆಗಾರರಿಂದನೂ ಕೊಲ್ಲಲಿಲ್ಲ. ಅದಕ್ಕೆ ಮೇನ್ ಕಾರಣ ಇವಾಗ ಕಂಡು ಹಿಡಿದರೆ ಅದೇ ಸೈನೋಬ್ಯಾಕ್ಟೀರಿಯಿಂದ ಏನು ಟಾಕ್ಸಿಸ್ ಏನು ಜನರೇಟ್ ಆಗುತ್ತೆ. ಆ ಟಾಕ್ಸಿಸ್ಸು
ನೀರಿನಲ್ಲಿರುವ ಹಲವಾರು ಜೀವಜಂತುಗಳನ್ನು ಹಾಳು ಮಾಡ್ತವೆ. ಸೊ ಆ ನೀರು ಅಥವಾ ಆ ಜೀವಜಂತುಗಳು ಈ ಆನೆಗಳು ತಿಂದರೆ ಸೊ ಆನೆಗಳು ಏನಾಗ್ತವೆ, ಸಾವಿಗೀಡಾಗ್ತವೆ. ಸೊ ದಿಸ್ ಇಸ್ ಆಲ್ ದ ರೀಸನ್ ಅಥವಾ ಈ ಒಂದು ಬೋಟ್ಸನ್ನು ಕಂಪ್ಲೀಟೆಡ್ ನಿಮಗೆ ಇಲ್ಲಿ ಡಿಸ್ಕಸ್ ಅನ್ನು ಮಾಡಿದ್ದೀನಿ. ಸೊ ನಿಮಗೆ ಈ ಒಂದು ಟಾಪಿಕ್ಗಳು ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳು ನಿಮಗೆ ಅರ್ಥ ಆದರೆ, ಲೈಕ್ ಆದರೆ ನೀವು ಕೂಡಲೇ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್.